ಯಾರೋ CS ಮಗಳಿಂದ ಅಣ್ಣ ತಮ್ಮ ಹೊಡೆದಾಡೋ ಥರ ಆಯ್ತು. ಇಷ್ಟು ವರ್ಷಕ್ಕೆ ಒಂದ್ಸಲ ಅಣ್ಣ ನನ್ನ ಮೇಲೆ ಕೈ ಮಾಡ್ದವನಲ್ಲ, ಆದ್ರೆ ಇವತ್ತು ನಾನು ಅಮ್ಮ ಬಿಟ್ಟು ಅಣ್ಣಂದು ಅಂತ ಎಷ್ಟು ಪ್ರೀತಿಯಿಂದಿದ್ದೆ. ನಾನು ಕೈ ಮಾಡಿದೆ. ಇದೆಲ್ಲ ಯಾರಿಂದ? ಅವಳಿಂದ, ಆ CS ಮಗಳಿಂದ. ಅವಳ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ, ಅವಳ ಸುಮ್ಮನೆ ಬಿಡಲ್ಲ. ಸಾಯ್ಬೇಕು ಅವಳು. ಯಾಕಣ್ಣ ಅಡ್ಡ ಬಂದೆ? ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಸತ್ತಿರೋ ಮಗು ಹೆಣ ಬಿದ್ದಿರೋದು. ಹಲೋ, ಕೆಟ್ಟ ರಾಕ್ಷಸ ಆಗಿದ್ದೀನಿ. ಸುಮ್ಮನೆ ಫೋನ್ ಇಟ್ಟ. ನಾನ್ ನಿಮ್ ಜೊತೆ ಹರಟೆ ಹೊಡೆಯೋದಕ್ಕೆ ಕಾಲ್ ಮಾಡಿಲ್ಲ. ಇಲ್ಲಿ ಎಲ್ರಿಗೂ ನಿಮ್ ಬಗ್ಗೆ ಎಲ್ಲ ವಿಷಯನೂ ಗೊತ್ತಾಗಿದೆ. ಆ ನಕ್ಷತ್ರ ಎಲ್ಲಾನು ಬಾಯ್ ಬಿಟ್ಟು ಅತ್ತೆಗೆ ಇನ್ನೂ ನಂಬಿಕೆ ಬಂದಿಲ್ಲ. ತುಂಬಾ ಶಾಕ್ ಆದ್ರು. ಆದ್ರೆ ಆ ಭೂಪತಿ ನಕ್ಷತ್ರ ಹೇಳಿದನೆಲ್ಲ ನಂಬ್ತಾನೆ. ಅವನಿಗೆ ಆ ಕ್ರಿಮಿನಲ್ ನೀವೇ ಅಂತ ಇವಾಗ ಅರ್ಥ ಆಗ್ತಿದೆ. ಆಗ್ಲಿ, ಎಲ್ರಿಗೂ ಸತ್ಯ ಗೊತ್ತಾಗ್ಲಿ. ಐ ಡೋಂಟ್ ಕೇರ್, ಐ ರಿಯಲಿ ಡೋಂಟ್ ಕೇರ್. ನಾನು ಒಂದ್ ಹೆಜ್ಜೆನೂ ಹಿಂದೆಡಲ್ಲ. ಆ CS ಮಗಳು ಸಾಯ್ಬೇಕಂದ್ರೆ ಸಾಯ್ಬೇಕು. ಆ ಸಾವು ನನ್ನ ಕೈಬೇಕು. ಮೌರ್ಯ, ಅದಷ್ಟು ಸುಲಭ ಅಲ್ಲ ಅಂತ ಅನ್ನಿಸ್ತಿದೆ. ಮೊದಲು ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ಪೊಲೀಸ್ ಅವರು ನಿಮ್ಮ ಮನೆ ಹತ್ರ ಬರೋ ಎಲ್ಲ ಹೈ ಚಾನ್ಸಸ್ಸು ಇದೆ. ಯಾರು ಬರ್ತಾರೋ ಬರ್ಲಿ, ಐ ಆಮ್ ರೆಡಿ ಫಾರ್ ಎವ್ರಿಥಿಂಗ್. ಅವಳು ಸಾಯ್ದೆ ನನಗೆ ನೆಮ್ಮದಿ ಇಲ್ಲ. Nothing is more dangerous than a wounded lion. ಅವಳು ತಿಥಿ ಮಾಡ್ತಾನೋ ಇಲ್ಲ ಇವನ್ ತಿಥಿ ಆಗುತ್ತೋ ಯಾರಿಗ್ ಗೊತ್ತು. ಗಾಡ್, ನನ್ಗೆ ಯಾಕೆ ಬೇಕಿತ್ತು ಇದೆಲ್ಲ? ನಿನ್ ಜೊತೆ ಸೇರ್ಕೊಂಡು ಮಿಸ್ಟೇಕ್ ಮಾಡಿದೆ. ಹೌ ಡೇರ್ ಯು! ನಮ್ಮನೆ ಹಾಳು ಮಾಡಕ್ಕೆ ಈ ಮನುಷ್ಯ ಸಾಲ್ದು ಅಂತ ನೀನು ಶುರು ಮಾಡಿದ್ಯಾ? ಅಮ್ಮ ದೂರ ಇಟ್ಟಿದ್ದಾಳೆ, ನಮ್ಮನ್ ಲೆಕ್ಕಕ್ಕೆ ತಗೋತಿಲ್ಲ ಅಂತ ಸೇಡ್ ತೀರಿಸ್ಕೊತಿದ್ಯಾ? Shame on you! Shame on you for joining this man! ಅಮ್ಮ, ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊ. Shut up! ನೀ ನನ್ನ ಮಗ ಅನ್ನೋ ಸಂಬಂಧದಿಂದ ನಾನು ನಿನ್ನ ದೂರ ಇಟ್ಟಿದ್ರು, ಮೌರ್ಯ ನಿನಗೆ ತಮ್ಮನೇ. ಅವನು ನಿನ್ನನ್ನ ಬಿಟ್ಟಿಲ್ಲ. ಆ ಪ್ರೀತಿಗಾದ್ರೂ ಅವನ ಜೊತೆ ನಿಲ್ಲೋ ಯೋಗ್ಯತೆನ ಉಳಿಸ್ಕೊ. ಇಷ್ಟು ದಿನ ಅವನ ಜೊತೆ ನಿಂತಿರೋದಕ್ಕೆ ಮಾತಾಡ್ತಾ ಇರೋದಮ್ಮ. ಅವನೇನೇನು ಮಾಡಿದಾನೆ ಅಂತ ಇಲ್ಲಿ ನನಗಿಂತ ಚೆನ್ನಾಗಿ ಬೇರೆ ಯಾರು ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಅಣ್ಣ, ಏನು ಹೇಳ್ತಿದ್ಯೋ? ನಿನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಏನರ್ಥ? ಎಸ್ ಮೌರ್ಯ ಎಷ್ಟು ದಿನ ಏನೇನು ಮಾಡಿದಾನೋ ಅದಕ್ಕೆಲ್ಲ ಮನೆಯೊಳಗೆ ಸಪೋರ್ಟ್ ಮಾಡಿದವನೇ ನಾನು. ಏನೋ ಹೇಳ್ತಿದ್ಯಾ? ಐ ಆಮ್ ಸಾರಿ ಭೂಪತಿ. ಇಷ್ಟು ದಿನ ನಮ್ಮ ಮನೇಲಿ ಏನೇನು ನಡೀತೋ ಅದ್ರಲ್ಲಿ ನನ್ನ ಪಾಲು ಇದೆ. ಅವನ ಮನೆ ನುಗ್ಬೇಕಾದ್ರೆ ಹೆಲ್ಪ್ ಮಾಡಿದ್ದು, ಸ್ಟೋರ್ ರೂಮ್ ಕೀ ಕೊಟ್ಟಿದ್ದು, ನಿನ್ನ ಕಾರ್ ಸ್ಪೇರ್ ಕೀ ಕೊಟ್ಟಿದ್ದು ಎಲ್ಲ ನಾನೇ. ನನಗಿದೆಲ್ಲ ಫ್ರಮ್ ಡೇ ಒನ್ ಗೊತ್ತಿತ್ತು. ನಕ್ಷತ್ರನ್ಗೆ ತೊಂದರೆ ಕೊಡಬೇಕು ಅಂತ ಶುರು ಮಾಡಿದವನು ಇವತ್ತು ಅವಳು ಪ್ರಾಣ ತೆಗೆಯೋ ಲೆವೆಲ್ಗೆ ಹೋಗ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಶೌರ್ಯ, ಏನ್ ಹೇಳ್ತಾ ಇದ್ದೀರಾ ನೀವು? ಮೌರ್ಯಂಗೆ ಹೆಲ್ಪ್ ಮಾಡೋದಾ? ಹೌದು ಮಯು, ನಾನೇ.
ನನಗೆಲ್ಲ ವಿಷಯ ಗೊತ್ತಿದ್ದು ನಾನು ನಿಮ್ಮ ಜೊತೆ ಸೇರಿ ನಾಟಕ ಮಾಡ್ತಾ ಇದ್ದೆ. ಏನೇ ಆದರೂ ನಕ್ಷತ್ರ ಸೇಫಾಗಿ ಮನೆಗೆ ಬರ್ತಾಳೋ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ನೋ ಅಣ್ಣ, ದಿಸ್ ಇಸ್ ನಾಟ್ ರೈಟ್. ನೀನು ಹಿಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯು ಆರ್ ಸೋ ಮೆಚ್ಯೂರ್ಡ್ ಆ್ಯಂಡ್ ಕೈಂಡ್ ಹಾರ್ಟೆಡ್. ನೀನು ನಮ್ಮ ಅಣ್ಣ ಯಾವತ್ತೂ ಮೆಚ್ಯೂರ್ಡ್ ಆಗೋ ಡಿಸಿಷನ್ ತೊಗೊಂಡಿರ್ತೀಯ. ನೀನು ಹಿಂಗೆ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ನಿಜ ಏನು ಅಂತ ಹೇಳ್ಬಿಡು. ಹೌದು ಪೃಥ್ವಿ, ಇದೇ ನಿಜ. ನೀವು ಹುಡುಕ್ತಾ ಇರೋ ಕ್ರಿಮಿನಲ್ ನಮ್ಮ ತಮ್ಮ ಮೌರ್ಯನೇ. ಇದಕ್ಕೆ ಸಪೋರ್ಟ್ ಮಾಡಿದವನು ನಾನೇ. ಅವನ್ನ ತಡಿಬೇಕು ಅಂತ ಇತ್ತೀಚೆಗೆ ತುಂಬ ಟ್ರೈ ಮಾಡಿದೆ. ಆದರೆ ಅವನು ನನ್ನ ಮಾತು ಕೇಳಿದೆ, ಒಂದು ಕೊಲೆ ಮಾಡೋ ಲೆವೆಲ್ಗೆ ಬಂದ್ಬಿಟ್ಟ. ಅಮ್ಮ, ಈಸ್ ದ ಒನ್. ಇದಕ್ಕೆಲ್ಲ ಅವನೇ ಕಾರಣ. ಇದಕ್ಕೇನು ಹೇಳ್ತೀರಿ ಶಕುಂತಲಾ ಅವರೇ? ನಿಮ್ಮ ಮಗನ ಎಲ್ಲ ಒಪ್ಕೊಂತಿದ್ದಾನಲ್ಲ? ಮಾತಾಡಿ ಅಮ್ಮ ಚೂರು ನೀಟ್ ಕೊಡಿ ಅಮ್ಮ. ಅಮ್ಮ ಆರ್ ಯು ಫೈನ್? ಡಾಕ್ಟರ್ ಹತ್ರ ಹೋಗ್ಬೇಕಾ? ಹಾಸ್ಪಿಟಲ್ಗೆ ಹೋಗೋಣ? ಆಂಬ್ಯುಲೆನ್ಸ್ ಫೋನ್ ಮಾಡ ನೀನು. ಭೂಪತಿ, ಮೌರ್ಯ ಯಾಕೆ ಹೀಗೆಲ್ಲ ಮಾಡ್ತಾನೆ? ಅವನು ಈ ಥರ ಎಲ್ಲ ಮಾಡ್ತೀನಿ ಅಂದ್ರೆ ನಂಬಕ್ಕೆ ಯಾಕೆ ಆಗಲ್ಲ ಕಣೋ. ಶಿಕ್ಷೆ ಆಗ್ಲೇಬೇಕಮ್ಮ. ಇನ್ನೋನನ್ನ ಉಳಿಸ್ಕೊಳ್ಳೋದಕ್ಕಾಗಲ್ಲ. ಮದುವೆ ಟೈಮಲ್ಲಿ ಆ ಹಿಟ್ ಅಂಡ್ ರನ್ ಕೇಸಲ್ಲಿ ತಪ್ಪು ಯಾರ್ದು ಅಂತಾನೆ ಗೊತ್ತಿಲ್ಲದೆ ನಮ್ಮ ಮದುವೆ ಗಡಿಬಿಡಿಲಿ ತಮ್ಮ ಅಂತ ಕಾಪಾಡ್ಕೊಂಡ್ವಿ. ಅವನ ಕಡೆ ತಪ್ಪಿತ್ತೋ ಇಲ್ವೋ ಅಂತನೂ ನಾವು ಕೇಳಿಲ್ಲ. ಆದ್ರೆ ಈಗ ಇದು ಆಕ್ಸಿಡೆಂಟ್ ಅಲ್ಲ, ಇಟ್ಸ್ ಪ್ರೀ-ಪ್ಲ್ಯಾನ್ಡ್. ತಪ್ಪು ಮಾಡಿದವರು ಯಾರಾದ್ರೂ ಸರಿನೇಮ್ಮ. ಅದ್ ನನ್ನ ತಮ್ಮ ಆದ್ರು ಅಣ್ಣ ಆದ್ರು ತಪ್ಪು ತಪ್ಪೆ. ಈ ಸಲ ಮೌರ್ಯನ ಉಳಿಸ್ಕೊಳ್ಳೋದಕ್ಕಾಗಲ್ಲಮ್ಮ. ಅವನಿಗೆ ಶಿಕ್ಷೆ ಆಗ್ಲೇಬೇಕಮ್ಮ. ಅವನನ್ನು ಬಿಡಕ್ಕಾಗಲ್ಲ. ನನ್ ಮಗ ಹೀಗೆಲ್ಲ ಮಾಡ್ತಿದ್ದಾನೆ ಅಂದ್ರೆ ನಂಗೆ ನಂಬಕ್ ಆಗ್ತಿಲ್ಲ ಭೂಪತಿ. ಅವನಂತಲ್ಲ ಕಣೋ. ಹಾಗಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಪ್ರತಿ ಸಾಕ್ಷಿನೂ ಅದು ಅವನೇ ಅಂತ ಪ್ರೂವ್ ಮಾಡ್ತಿದ್ಯಲ್ಲಮ್ಮ. ಈಗ ಮಗ ಅಂತ ಮೋಹನೋ ಅಥವಾ ತಮ್ಮ ಅಂತ ಪ್ರೀತಿಯಿಂದ ನಾವು ನೋಡಕ್ ಆಗಲ್ಲಮ್ಮ. ಅದನ್ನೆಲ್ಲ ಬಿಟ್ಟಾಕಿ ನಾವು ಕಾನೂನಿಗೆ ಸರಿಯಾಗಿ ನಡ್ಕೊಳ್ಳೇಬೇಕು. ಹಿರಿ ಮಗನಾಗಿ ನಿನಗಿರೋ ಸೆನ್ಸು ಹಿರಿ ಮಗಂಗಿದ್ದಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ.
ಈ ತಪ್ಪಲ್ಲಿ ಮೌರ್ಯಂದೆಷ್ಟು ತಪ್ಪಿದೆಯೋ ನಿಂದು ಅಷ್ಟೇ ತಪ್ಪಿದೆ. ಯು ಆರ್ ಈಕ್ವಲಿ ರೆಸ್ಪಾನ್ಸಿಬಲ್. ನಿನಗೇನಾಯ್ತು? ಜೀವನದಲ್ಲಿ ಅಷ್ಟು ಎತ್ತಿಕ್ಸ್ ಇಟ್ಕೊಂಡು ಬದುಕ್ತಿದ್ದೆ. ಎಷ್ಟು ಗೌರವ ಇಟ್ಕೊಂಡಿದ್ನೋ ನಿನ್ ಮೇಲೆ. ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಕಣೋ. ನೀನಿಂತ ಕೆಲ್ಸಕ್ಕೆ ಕೈ ಹಾಕ್ತೀಯ ಅನ್ನೋದು ಕಣ್ಮುಂದೆ ನಾವು ಒದ್ದಾಡ್ತಿದ್ನಲ್ಲೋ. ನಾನೇ ನಿಮ್ಮ ಹತ್ರ ಎಷ್ಟೋ ಸಲ ಬಂದು ನಕ್ಷತ್ರಂಗೂ ಭೂಪತಿಗೂ ಕಷ್ಟ ಆಗ್ತಾ ಇದೆ, ಪಾಪ ಅವರಿಬ್ರು ಜೀವ ಕೈಯಲ್ಲಿ ಇಟ್ಕೊಂಡು ಬದುಕ್ತಾ ಇದಾರೆ ಅಂತ ಬೇಜಾರು ಮಾಡ್ಕೊಂಡಿದೀನಿ. ಆಗ್ಲೂ ನಿಮ್ಗೇನು ಅನ್ನಿಸ್ಲಿಲ್ವಾ ಶೌರ್ಯ? ಶೌರ್ಯ, ನನ್ ಗಂಡ ಇಂಥವ್ರು ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನೀವ್ ಹೀಗ್ ಮಾಡಬಾರ್ದಾಗಿತ್ತು. ಅಲ್ಲ ಅಣ್ಣ, ನೀನೇ ನಮ್ಗೆ ಐಡಲ್ ಅನ್ಕೊಂಡಿದ್ವಿ, ಆದ್ರೆ ನೀನೇ ಈ ರೀತಿ ಮಾಡ್ಬೋದಾ? ನನಗೂ ಈ ಮನುಷ್ಯ ಅಂದ್ರೆ ಆಗಲ್ಲ. ಐ ಹೇಟ್ ಹಿಮ್ ದ ಮೋಸ್ಟ್. ಆದ್ರೆ ನನ್ಗೆ ಯಾವತ್ತೂ ಈ ರೀತಿ ಥಾಟ್ ಬಂದಿರಲಿಲ್ಲ. ಮಾವ, ನೀವು ಮೌರ್ಯ ತೊಂದರೆ ಕೊಟ್ಟಿದ್ದು ನನಗೆ ಆಗಿದ್ರು, ಅದರಿಂದ ನನ್ಗಿಂತ ಜಾಸ್ತಿ ಒದ್ದಾಡಿದ್ದು ನಿಮ್ ತಮ್ಮ ಅಂತ ನಿಮಗ್ ಗೊತ್ತಾಗ್ಲೇ ಇಲ್ವಾ?